ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಅಹಿಂಸಾ ಪರಮೋ ಧರ್ಮ. ಅವರನ್ನು ಮುಗಿಸಿಬಿಡ್ತೀವಿ, ಇವರನ್ನು ಮುಗಿಸಿಬಿಡ್ತೀವಿ ಅಂತ ಹೇಳ್ತಿರ್ತೀವಿ. ಆದರೆ ಒಂದು ತಿಳ್ಕೋಬೇಕು, ಈ ಭೂಮಿಯ ಮೇಲೆ ಯಾರೂ ಶಾಶ್ವತ ಅಲ್ಲ. ಎಲ್ಲರೂ ಒಂದಲ್ಲ ಒಂದು ದಿನ ಸಾಯುವವರೇ. ಆದರೆ ಸಾಯುವವರು ಯಾವತ್ತೂ ಹೀರೋಗಳಾಗಲ್ಲ. ಸಾಯುವ ವ್ಯಕ್ತಿಗಳನ್ನು ಬದುಕಿಸುವವರು ಹೀರೋಗಳಾಗುತ್ತಾರೆ. ಅದಕ್ಕೆ ನಾವು ಬದುಕಿಸುವುದನ್ನು ಕಲಿಯಬೇಕು. ಈ ಜಗತ್ತೇನಿದೆ ಇದು ದೇವನ ಜಗತ್ತು. ಇದನ್ನು ತಿಳ್ಕೊಂಡು ಗೌರವಿಸಬೇಕು, ಪ್ರೀತಿಸಬೇಕು, ಆದರಿಸಬೇಕು. ಗಿಡ ಇದೆ, ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಕಾಡು ಇದೆ. ಕಾಡು ಎಲ್ಲಿ ಕಾಣುತ್ತೆ? ನದಿ, ತೊರೆ ಎಲ್ಲ ಕಾಡಿನಲ್ಲಿವೆ. ಆದರೆ ಕಾಡು ಕಾಣೋದಿಲ್ಲ. ಮರಗಿಡ, ಪ್ರಾಣಿ, ಪಕ್ಷಿ, ನೀರು, ತೊರೆ ಎಲ್ಲ ಸೇರಿ ಕಾಡು ಆಗಿದೆ. ಕಾಡು ಅನ್ನೋದನ್ನು ಪ್ರತ್ಯೇಕವಾಗಿ ತೋರಿಸು ಎಂದರೆ ಸಾಧ್ಯವಾಗೋದಿಲ್ಲ. ಹಾಗೆಯೇ ದೇವರನ್ನು ಪ್ರತ್ಯೇಕವಾಗಿ ತೋರಿಸೋಕ್ಕೆ ಆಗೋದಿಲ್ಲ. ಈ ಜಗತ್ತನ್ನು ನೋಡಿದರೆ ಅದು ನೋಡಿದ್ದೆಲ್ಲ ದೇವರೇ. ಅಹಿಂಸೆ ಎಂದು ಕರೆಯುತ್ತಾರೆ. ಅಹಿಂಸೆಯೇ ಪರಮೋ ಧರ್ಮ, ಅಹಿಂಸೆಯೇ ದೇವರು ಎಂದೂ ಸಹ ಕರೆಯುತ್ತಾರೆ. ದೇಹ ಕೆಡಿಸಬೇಡ, ಮನಸ್ಸು ಕೆಡಿಸಬೇಡ, ಜಗತ್ತು ಕೆಡಿಸಬೇಡ. ಇವುಗಳನ್ನು ಕೆಡಿಸದಂತೆ ಬದುಕಿಸುವುದೇ ಅಹಿಂಸೆ ಎಂದು ಪತಂಜಲಿ ಮಹರ್ಷಿ ಹೇಳುತ್ತಾರೆ. ಇವುಗಳನ್ನು ಪ್ರೀತಿಸುವುದು ಅಹಿಂಸೆ, ಗೌರವಿಸುವುದು ಅಹಿಂಸೆ. ಅಂದರೆ ಅಹಿಂಸೆ ಎಷ್ಟು ದೊಡ್ಡದು ಎನ್ನುವ ಶಬ್ದ ನಮ್ಮ ಕಿವಿಗಳಿಗೆ ಕೇಳಿಸಿಕೊಳ್ಳುವ ವ್ಯವಧಾನವಿರುವುದಿಲ್ಲ. ಆದರೆ ತಿಳಿಯದ ಹೃದಯಗಳಿಲ್ಲ, ನಮ್ಮ ಗೌರವಿಸದ ಧರ್ಮಗಳಿಲ್ಲ. ಅದಕ್ಕೆ ಅಹಿಂಸೆ ಪರಮೋ ಧರ್ಮ. ಧರ್ಮ ತಿಳಿಯಬೇಕಾದರೆ ನಮ್ಮ ಎದೆಯಲ್ಲಿ ಅಹಿಂಸೆ ಇರಬೇಕು. ಅಹಿಂಸೆಯ ಅರ್ಥ ಏನೆಂದರೆ ಈ ಜಗತ್ತಿನಲ್ಲಿ ಏನಿದೆಯೋ ಅದೆಲ್ಲವನ್ನೂ ಪ್ರೀತಿಸುವುದು, ಅದೆಲ್ಲವನ್ನೂ ಗೌರವಿಸುವುದು. ಅಹಿಂಸೆ ಎಂದರೆ ಯಾರನ್ನು ಕೊಲ್ಲದಿರುವುದು, ಯಾರಿಗೂ ನೋವು ಮಾಡದಿರುವುದು. ಬಸವಣ್ಣನವರು ಒಂದು ಸುಂದರ ಮಾತನ್ನು ಈ ಬಗ್ಗೆ ಹೇಳುತ್ತಾರೆ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನೋ, ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದನೆಯ ಎನ್ನುತ್ತಾರೆ. ಪೂಜೆ ಎಂದರೆ ಏನು? ನಾವು ಗಿಡಗಳನ್ನು ಹರಿದು ಬಂದು ಕೊಡಗಟ್ಟಲೆ ನೀರು ಸುರಿದು ಪೂಜೆ ಮಾಡುತ್ತೇವೆ. ಆದರೆ ಬಸವಣ್ಣನವರು ಪೂಜೆ ಎಂದರೆ ಬೇರೆಯದೇ ಅಂತಾರೆ. ನಿನ್ನ ನಡೆನುಡಿಗಳಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಬದುಕಿದರೆ ಅದೇ ನಿಜವಾದ ಪೂಜೆ ಎಂದು ಹೇಳುತ್ತಾರೆ. ಮನುಷ್ಯನ ಗುಣ ಏನು ಎಂದರೆ ಇನ್ನೊಬ್ಬರ ದುಃಖ ಕಂಡರೆ ಅವನಿಗೆ ಸಂತೋಷವಾಗುತ್ತದೆ, ಇನ್ನೊಬ್ಬರ ಸಂತೋಷ ಕಂಡು ದುಃಖ ಆಗುತ್ತದೆ. ಮನುಷ್ಯ ಇದನ್ನು ಬಿಡಬೇಕು. ಶಿಶುನಾಳ ಶರೀಫರು ಒಂದು ಬಾರಿ ನಾನು ಬಹಳ ತಪ್ಪು ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡಿ ಎಂದರು. ಅದಕ್ಕೆ ಜನರು ಬಾರುಕೋಲು ತಗೊಂಡು ಅವರಿಗೆ ಹೊಡೆದರು. ಆದರೆ ಅದು ತಾಗಿದ್ದು ಗುರು ಗೋವಿಂದ ಭಟ್ಟರಿಗೆ. ಗೋವಿಂದ ಭಟ್ಟರ ಬೆನ್ನಿನ ಮೇಲೆಲ್ಲ ಬಾಸುಂಡೆಗಳು ಮೂಡಿದ್ದವು. ಇದು ಗುರುಕರುಣೆ. ಅದಕ್ಕೆ ಮನುಷ್ಯ ಇನ್ನೊಬ್ಬರ ದುಃಖಕ್ಕೆ ಕಣ್ಣೀರು ಹಾಕುವುದು ಮತ್ತು ಇನ್ನೊಬ್ಬರ ಸುಖಕ್ಕೆ ಸಂತೋಷ ಪಡೋದನ್ನು ಕಲಿಯುವವನೇ ನಿಜವಾದ ಮನುಷ್ಯ, ನಿಜವಾದ ಮಾನವ ಧರ್ಮ. ಇದೇ ಅಹಿಂಸೆ ಪರಮೋ ಧರ್ಮ ಎನ್ನುವುದು ಇಂದಿನ ಮುಂಜಾನೆಯ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೆಯದನ್ನು ಎಲ್ಲೆಡೆ ಹರಡಿ, ಸಬ್ಸ್ಕ್ರೈಬ್ ಆಗಿ. ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.